ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ CG ಕ್ರಿಯೇಷನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಗುರುವಾರದ ಶುಭಾಶಯಗಳು. ಆ ಗುರು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ಎಲ್ಲರಿಗೂ ವಿದ್ಯೆ, ಬುದ್ಧಿ, ಸೌಭಾಗ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಇಂದು ಗುರುರಾಯರ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳೋಣ ಬನ್ನಿ ಫ್ರೆಂಡ್ಸ್. ಈ ಗುರುರಾಯರ ನಾವು ಪೂಜೆ ಮಾಡ್ತೀವಿ, ವ್ರತ ಮಾಡ್ತೀವಿ. ರಾಯರನ್ನು ಪೂಜಿಸಿ ಅವರ ಆಶೀರ್ವಾದ ಪಡಿಬೇಕಂದ್ರೆ ಅತ್ಯಂತ ಸರಳವಾದ ಮಾರ್ಗ ಅಂದರೆ ಅವರ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬೇಕು. ಗುರುವಾರ ದಿನ ರಾಯರಿಗೆ ಅತ್ಯಂತ ಪ್ರಿಯವಾದ ದಿನ. ಆ ದಿನದಂದು ದಂಪತಿಗಳು ತಮ್ಮ ಮಕ್ಕಳನ್ನು ಕರೆದುಕೊಂಡು ಚಿಕ್ಕ ಮಕ್ಕಳಿರುವಾಗಲೇ ಅವರಿಗೆ ಭಕ್ತಿಯ ಬೀಜವನ್ನು ಬಿತ್ತುವುದರಿಂದ ಮಕ್ಕಳಲ್ಲಿ ದೇವರ ಮೇಲಿನ ಪ್ರೀತಿ ಮತ್ತು ಗುರುವಿನ ಗೌರವ ಬೆಳೆಯಲು ಸಹಾಯಕವಾಗುತ್ತದೆ. ಶಾಂತವಾಗಿ ಕುಳಿತು ಜಪ ಮಾಡುವ ಅಭ್ಯಾಸವನ್ನು ಬೆಳೆಯೋದರಿಂದ ಅವರಲ್ಲಿ ಏಕಾಗ್ರತೆ ಅಭ್ಯಾಸ ಬೆಳೆಯೋದು. ಹಿರಿಯರಿಗೆ ಗೌರವ, ವಿನಯ, ಕೃತಜ್ಞತೆಯ ಮೌಲ್ಯಗಳನ್ನು ಕಲಿಯಲು ಅವರಿಗೆ ಪ್ರೇರಣೆ ಸಿಗುವುದು. ಭಕ್ತಿಯ ವಾತಾವರಣದಲ್ಲಿ ಮಕ್ಕಳಿಗೆ ಶಾಂತವಾದ ಅನುಭವ ಆಗುವುದಲ್ಲದೆ ಮನೆಯ ಸದಸ್ಯರೊಂದಿಗೆ ನಾಮಸ್ಮರಣೆ ಮಾಡೋದರಿಂದ ಭಕ್ತಿಯ ವಾತಾವರಣ ನಿರ್ಮಾಣವಾಗುವುದಲ್ಲದೆ ಪ್ರಾರ್ಥನೆ ಮತ್ತು ಭಕ್ತಿ ಮೂಲಕ ಧೈರ್ಯದಿಂದ ಮುಂದುವರಿಯುವ ಆತ್ಮವಿಶ್ವಾಸ ಬೆಳೀತೈತಿ. ವಿದ್ಯಾಭ್ಯಾಸಕ್ಕೂ ಮುನ್ನ ನಾವು ಗುರುವಿನ ಪ್ರಾರ್ಥನೆಯನ್ನು, ನಾಮಸ್ಮರಣೆಯನ್ನು ಮಾಡುವುದರಿಂದ ಮಕ್ಕಳಿಗೆ ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯವಾಗುವುದಲ್ಲದೆ ನಿಯಮಿತವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಮಕ್ಕಳು ಶಿಸ್ತು ಮತ್ತು ಸಮಯ ಪಾಲನೆ ಅಭ್ಯಾಸವನ್ನು ಬೆಳೆಸ್ಕೊತಾರೆ. ಅಲ್ಲದೆ ಚಿಕ್ಕ ಮಕ್ಕಳ ಬಾಯಲ್ಲಿ ಶ್ರೀ ಗುರು ರಾಘವೇಂದ್ರ ಎಂಬ ನಾಮ ಮೊಳಗುವುದರಿಂದ ಮನದೊಳಗ ಸಂಸ್ಕಾರ ಅರಳಿ ಭಕ್ತಿಯ ನಾಮಸ್ಮರಣೆಯೊಂದಿಗೆ ಮಾಡುವ ಚಿಕ್ಕ ಅಭ್ಯಾಸವೂ ಕೂಡ ಮುಂದೆ ಜೀವನದಾಗ ಉತ್ತಮ ಮೌಲ್ಯಗಳತ್ರ ಅವರನ್ನು ಮುನ್ನಡೆಸಲು ಸಹಾಯವಾಗುತ್ತದೆ. ನೀವು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಬನ್ನಿ ಫ್ರೆಂಡ್ಸ್, ಗುರು ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಶತನಾಮಾವಳಿಯನ್ನು ಭಕ್ತಿಯಿಂದ ಪಠಿಸೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಸ್ವಾಗ್ದೇವತಾ ಸರಿದ್ಭಕ್ತ ವಿಮಲಿಕರ್ತ್ರೇ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಸಕಲ ಪ್ರದಾತ್ರೇ ನಮಃ. ಓಂ ಕ್ಷಮಾ ಸುರೇಂದ್ರಾಯ ನಮಃ. ಓಂ ಸ್ವಪಾದ ಭಕ್ತ ಪಾಪಾದ್ರಿ ಭೇದನ ದೃಷ್ಟಿವ್ರಜಾಯ ನಮಃ. ಓಂ ಹರಿಪಾದ ಪದ್ಮ ನಿಷೇಣ ವಲ್ಲಾಬ್ಧ ಸರ್ವಸಂಪದೇ ನಮಃ. ಓಂ ದೇವ ಸ್ವಭಾವಾಯ ನಮಃ. ಓಂ ದಿವಿಜ್ರ ದ್ರುಮಾಯ ನಮಃ. ಓಂ ಭವ್ಯ ಸ್ವರೂಪಾಯ ನಮಃ. ಓಂ ಸುಖಧೈರ್ಯಶಾಲಿನೇ ನಮಃ. ಓಂ ದುಷ್ಟಗ್ರಹ ನಿಗ್ರಹ ಕರ್ತ್ರೇ ನಮಃ. ಓಂ ದೃಷ್ಟಿದ್ರೋಣ ಪಪ್ಲವ ಸಿಂಧು ಸೇತುವೆ ನಮಃ. ಓಂ ವಿದ್ವತ್ಪರಿಜ್ಞೇಯ ಮಹಾವಿಶೇಷಾಯ ನಮಃ. ಓಂ ಸಂತಾನ ಪ್ರದಾಯಕಾಯ ನಮಃ. ಓಂ ತಾಪತ್ರಯ ವಿನಾಶಕಾಯ ನಮಃ. ಓಂ ಚಕ್ಷುಪ್ರದಾಯಕಾಯ ನಮಃ. ಓಂ ಹರಿಚರಣ ಸರೋಜರ ಜೋ ಭೂಷಿತಾಯ ನಮಃ. ಓಂ ದುರಿತಕಾನನ ಧಾವಭೂತಾಯ ನಮಃ. ಓಂ ಸರ್ವತಂತ್ರ ಸ್ವತಂತ್ರಾಯ ನಮಃ. ಓಂ ಶ್ರೀ ಮಧ್ವಮತವರ್ಧನಾಯ ನಮಃ. ಓಂ ಸತತ ಸನ್ನಿಹಿತ ಶೇಷ ದೇವತಾ ಸಮುದಾಯ ನಮಃ. ಓಂ ಶ್ರೀ ಸುಧೀಂದ್ರವರಪುತ್ರಕಾಯ ನಮಃ. ಓಂ ಶ್ರೀ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾಯ ನಮಃ. ಓಂ ಯತಿಕುಲತಿಲಕಾಯ ನಮಃ. ಓಂ ಜ್ಞಾನ ಭಕ್ತಾಯುರಾರೋಗ್ಯ ಸುಪುತ್ರಿ ದಿವರ್ಧನಾಯ ನಮಃ. ಓಂ ಪ್ರತಿವಾದಿ ಮಾತಂಗ ಕಂಠೀರವಾಯ ನಮಃ. ಓಂ ಸರ್ವವಿದ್ಯಾ ಪ್ರವೀಣಾಯ ನಮಃ. ಓಂ ದಯಾದಾಕ್ಷಿಣ್ಯ ವೈರಾಗ್ಯಶಾಲಿನೇ ನಮಃ. ಓಂ ರಾಮಪಾದಾಂಬುಜಾಸಕ್ತಾಯ ನಮಃ. ಓಂ ರಾಮದಾಸ ಪದಾಸಕ್ತಾಯ ನಮಃ. ಓಂ ರಾಮಕಥಾಸಕ್ತಾಯ ನಮಃ. ಓಂ ದುರ್ವಾದಿದ್ವಾರಂತರವಯೇ ನಮಃ. ಓಂ ವೈಷ್ಣವೇಂದಿ ವರೇಂದವೇ ನಮಃ. ಓಂ ಶಾಪಾನುಗ್ರಹಶಕ್ತಾಯ ನಮಃ. ಓಂ ಆಗಮ್ಯ ಮಹಿಮ್ನೇ ನಮಃ. ಓಂ ಮಹಾಯಶಸ್ಸೇ ನಮಃ. ಓಂ ಶ್ರೀ ಮಧ್ವಮತ ದುಗ್ಧಾಬ್ಧಿ ಚಂದ್ರಮಸೇ ನಮಃ. ಓಂ ಪದವಾಕ್ಯ ಪ್ರಮಾಣ ಪಾರಂಗತಾಯ ನಮಃ. ಓಂ ಯೋಗೀಂದ್ರ ಗುರುವೇ ನಮಃ. ಓಂ ಮಂತ್ರಾಲಯ ನಿಲಯಾಯ ನಮಃ. ಓಂ ಪರಮಹಂಸ ಪರಿವ್ರಾಜಕಾಚಾರ್ಯ ನಮಃ. ಓಂ ಸಮಗ್ರಟೀಕಾ ವ್ಯಾಖ್ಯಾಕರ್ತ್ರೇ ನಮಃ. ಓಂ ಚಂದ್ರಿಕಾ ಪ್ರಕಾಶಕಾರಿಣೇ ನಮಃ. ಓಂ ಸತ್ಯಾದಿರಾಜಗುರುವೇ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಪ್ರತ್ಯಕ್ಷಫಲದಾಯ ನಮಃ. ಓಂ ಜ್ಞಾನಪ್ರದಾಯ ನಮಃ. ಓಂ ಸರ್ವಪೂಜ್ಯಾಯ ನಮಃ.
ಓಂ ತರ್ಕತಾಂಡವ ವ್ಯಾಖ್ಯಾಕರ್ತ್ರೇ ನಮಃ. ಓಂ ಕೃಷ್ಣೋಪಾಸಕಾಯ ನಮಃ. ಓಂ ಕೃಷ್ಣದ್ವೈಪಾಯನ ಸುಹೃದೇ ನಮಃ. ಓಂ ಆರ್ಯಾನುವರ್ತಿನೇ ನಮಃ. ಓಂ ನಿರಸ್ತದೋಷಾಯ ನಮಃ. ಓಂ ನಿರವದ್ಯವೇಷಾಯ ನಮಃ. ಓಂ ಪ್ರತ್ಯರ್ಥಿ ಮೂಕತ್ವನಿಧಾನಭಾಷಾಯ ನಮಃ. ಓಂ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನಧಾರಣ ಸಮಾಧೃಷ್ಟಾಂಗ ಯೋಗಾನುಷ್ಠಾನ ನಿಷ್ಠಾಯ ನಮಃ. ಓಂ ಸಾಂಗಮ್ನಾಯ ಕುಶಲಾಯ ನಮಃ. ಓಂ ಜ್ಞಾನಮೂರ್ತಯೇ ನಮಃ. ಓಂ ತಪೋಮೂರ್ತಯೇ ನಮಃ. ಓಂ ಜಪಪ್ರಖ್ಯಾತಾಯ ನಮಃ. ಓಂ ದುಷ್ಟಶಿಕ್ಷಕಾಯ ನಮಃ. ಓಂ ಶಿಷ್ಟರಕ್ಷಕಾಯ ನಮಃ. ಓಂ ಟೀಕಾ ಪ್ರತ್ಯಕ್ಷರಾರ್ಥ ಪ್ರಕಾಶಕಾಯ ನಮಃ. ಓಂ ಶೈವಪಾಷಾಂಡಧ್ವಾಂತ ಭಾಸ್ಕರಾಯ ನಮಃ. ಓಂ ರಾಮಾನುಜಮತ ಮರ್ದಕಾಯ ನಮಃ. ಓಂ ವಿಷ್ಣು ಭಕ್ತಗ್ರೇಸರಾಯ ನಮಃ. ಓಂ ಸದೋಪಾಸಿತ ಹನುಮತೆ ನಮಃ. ಓಂ ಪಂಚಭೇದ ಪ್ರತ್ಯಕ್ಷ ಸ್ಥಾಪಕಾಯ ನಮಃ. ಓಂ ಅದ್ವೈತ ಮೂಲ ನಿಕೃಂತನಾಯ ನಮಃ. ಓಂ ಕುಷ್ಠಾದಿರೋಗನಾಶಕಾಯ ನಮಃ. ಓಂ ಅಗ್ರಸಂಪದ್ದಾತ್ರೇ ನಮಃ. ಓಂ ಬ್ರಾಹ್ಮಣಪ್ರಿಯಾಯ ನಮಃ. ಓಂ ವಾಸುದೇವಚಲಪ್ರತಿಮಾಯ ನಮಃ. ಓಂ ಕೋವಿದೇಶಾಯ ನಮಃ. ಓಂ ಬೃಂದಾವನರೂಪಿಣೇ ನಮಃ. ಓಂ ಬೃಂದಾವನಾಂತರ್ಗತಾಯ ನಮಃ. ಓಂ ಚತುರೂಪಾಶ್ರಯಾಯ ನಮಃ. ಓಂ ನಿರೀಶ್ವರಮತ ನಿರ್ವರ್ತಕಾಯ ನಮಃ. ಓಂ ಸಂಪ್ರದಾಯ ಪ್ರವರ್ತಕಾಯ ನಮಃ. ಓಂ ಜಯರಾಜ ಮುಖ್ಯಾಭಿಪ್ರಾಯವೇತ್ರೇ ನಮಃ. ಓಂ ಭಾಷ್ಯಟೀಕ್ಯಾದ್ಯ ವಿರುದ್ಧಗ್ರಂಥಕರ್ತ್ರೇ ನಮಃ. ಓಂ ಸದಾ ಸ್ವಸ್ಥಾನ ಕ್ಷೇಮಚಿಂತಕಾಯ ನಮಃ. ಓಂ ಕಾಷಾಯ ಚೇಲಭೂಷಿತಾಯ ನಮಃ. ಓಂ ದಂಡಕಮಂಡಲು ಮಂಡಿತಾಯ ನಮಃ. ಓಂ ಚಕ್ರರೂಪ ಹರಿನಿವಾಸಾಯ ನಮಃ. ಓಂ ಲಸದೂರ್ಧ್ವಪುಂಡ್ರಾಯ ನಮಃ. ಓಂ ಗಾತ್ರಧೃತ ವಿಷ್ಣುಧರಾಯ ನಮಃ. ಓಂ ಸರ್ವಸಜ್ಜನವಂದಿತಾಯ ನಮಃ. ಓಂ ಆಯಿ ಕರ್ಮಂದಿಮತಮರ್ದಕಾಯ ನಮಃ. ಓಂ ವಾದಾವಲ್ಯರ್ಥವಾದಿನೇ ನಮಃ. ಓಂ ಸಾಂಶಜೀವಾಯ ನಮಃ. ಓಂ ಮಾಧ್ಯಮಿಕಮತವನಕುಟಾರಾಯ ನಮಃ. ಓಂ ಪ್ರತಿಪ್ರದಂ ಪ್ರತ್ಯಕ್ಷರಂ ಭಾಷಾ ಟೀಕಾರ್ಥಗ್ರಾಹಿಣೇ ನಮಃ. ಓಂ ಅಮಾನುಷನಿಗ್ರಹಾಯ ನಮಃ. ಓಂ ಕಂದರ್ಪವೈರಿಣೇ ನಮಃ. ಓಂ ವೈರಾಗ್ಯನಿಧಯೇ ನಮಃ. ಓಂ ಭಾಟ್ಟಸಂಗ್ರಹಕರ್ತ್ರೇ ನಮಃ. ಓಂ ದೂರೀಕೃತರಿಷಡ್ವರ್ಗಾಯ ನಮಃ. ಓಂ ಭ್ರಾಂತಿಲೇಶವಿದುರಾಯ ನಮಃ. ಓಂ ಸರ್ವಪಂಡಿತಸಮ್ಮತಾಯ ನಮಃ. ಓಂ ಅನಂತ ಬೃಂದಾವನ ನಿಲಯಾಯ ನಮಃ. ಓಂ ಸ್ವಪ್ನಭಾವಾರ್ಥವಕ್ತ್ರೇ ನಮಃ. ಓಂ ಯಥಾರ್ಥವಚನಾಯ ನಮಃ. ಓಂ ಸರ್ವಗುಣಸಮೃದ್ಧಾಯ ನಮಃ. ಓಂ ಅನಾದ್ಯವಿಚ್ಛಿನ್ನ ಗುರುಪರಂಪರೋಪದೇಶ ಲಬ್ಧಮಂತ್ರಜಪೇ ನಮಃ. ಓಂ ಧೃತ ಸರ್ವಧೃತಾಯ ನಮಃ. ಓಂ ರಾಜಾಧಿರಾಜಾಯ ನಮಃ. ಓಂ ಗುರು ಸಾರ್ವಭೌಮಾಯ ನಮಃ. ಓಂ ಶ್ರೀ ಮೂಲ ರಾಮಾರ್ಚಕ ಶ್ರೀ ರಾಘವೇಂದ್ರ ಯತೀಂದ್ರಾಯ ನಮಃ. ಇತಿ ಶ್ರೀ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಸಮಾಪ್ತಂ. ಫ್ರೆಂಡ್ಸ್, ಈ ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.